ಬಾಯ್ ಫ್ರೆಂಡ್ಸ್ ಬಾಯ್. ಹೊಸ ನಂಬರಿಗೆ ಫೋನ್ ಮಾಡ್ತೀನಿ. ಅಲ್ಲ ಪರವಾಗಿಲ್ಲ ಮತ್ತೆ ಎಲ್ಲಿಲ್ಲಲಾರದ ಸಂಭ್ರಮ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ಈ ವ್ಲಾಗ್ನ ಟ್ರೈನಿಂದ ಶುರು ಮಾಡ್ತಾ ಇದ್ದೀನಿ, ಟ್ರೈನ್ ಜರ್ನಿಯಿಂದ. ಸೊ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನಾನು ಹಾಕೋ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ಸೊ ನಾನು ನನ್ನ ಲೈಫ್ ಸ್ಟೈಲ್ ಏನಿದೆ ಅದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾನು ಬ್ಯಾಂಗ್ಳೂರಿಂದ ಭದ್ರಾವತಿಗೆ ಬಂದು ಇಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಫ್ರೆಂಡ್ ಮ್ಯಾರೇಜಿಗೋಸ್ಕರ ಅಂತ ಬಂದಿದ್ದು. ಅಂದರೆ ಮದುವೆ ಆಲ್ರೆಡಿ ಉಡುಪಿಲಾಗಿತ್ತು. ಸೊ ಶಿವಮೊಗ್ಗದಲ್ಲಿ ರಿಸೆಪ್ಷನ್ ಇಡ್ಸಿದ್ರು. ಅದನ್ನು ಅಟೆಂಡ್ ಮಾಡೋಣ ಅಂತ ಇವಾಗ ನಾನು, ಮೋನಿ ಮತ್ತು ಅಮ್ಮ ಎಲ್ಲ ಬಂದ್ವಿ. ಸೊ ನೋಡ್ಬೋದು ನನ್ನ ಕಣ್ಣೆಲ್ಲ ನೀಟಾಗಿ ನಿದ್ದೆನೇ ಇಲ್ಲ, ಅಂದರೆ ನೀಟಾಗಿ ನಿದ್ದೆನೇ ಆಗಿಲ್ಲ ನೈಟು. ಸೊ ಬೆಳಗ್ಗೆ ನೋಡಿದ್ರೆ ಭದ್ರಾವತಿಲಿ ಫುಲ್ಲು ಮಳೆ ಬಂದು ಕರೆಂಟ್ ಇರಲಿಲ್ಲ. ಸೊ ರೆಡಿಯಾಗಿ ಬರೋಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಮಧ್ಯಾಹ್ನ ಕರೆಕ್ಟಾಗಿ ಊಟ ಟೈಮಿಗೆ ಬಂದಿದ್ವಿ. ಸೊ ಇಲ್ಲಿ ನೋಡ್ಬೋದು ಹೊಸ ಗಂಡು ಹೆಣ್ಣನ್ನು. ಸೊ ಇವರ ರಿಸೆಪ್ಷನ್ಗೆ ಬಂದಿದ್ದು. ಸೊ ಅಲ್ಲಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ಅಲ್ಲಿ ಅಂದರೆ ಮದುವೆ ಹುಡುಗಿ ಏನಿದ್ದಾರೆ ಅವರ ದೊಡ್ಡಪ್ಪ ಡ್ಯಾನ್ಸ್ ಎಲ್ಲ ಮಾಡಿ ಸುಮ್ಮನೆ ಮಕ್ಕಳಿಗೆಲ್ಲ ಆಟ ಆಡಿಸ್ತಾಯಿದ್ರು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬಾಯ್ ಬಾಯ್. ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಮೋನಿಗೆ ಮನೆಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಅಲ್ಲಿ ಭದ್ರಾವತಿಗೆ ಬರೋಕ್ಕಿಂತ ಮುಂಚೆ ನಾವು ವೀಡಿಯೋಸ್ ಎಲ್ಲ ಕಾರಲ್ಲಿ ಮಾಡಿದ್ದೀವಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ವೀಡಿಯೋಸ್ ನೋಡಿ. ತುಂಬ ಮುಂಚೆ ಬೇಗನೆ ಬಂದಿದೆ. ಸೊ ಇವಾಗ ಅವಳಿಗೆ ಡ್ರಾಪ್ ಮಾಡಿ ನಾವು ಪದ್ಮನಿಲಯ ಹತ್ರ ಬಂದ್ವಿ. ಯಾಕೆ ಅಂತ ಅಂದರೆ ಅವತ್ತು ನೈಟೇ ನಮ್ಮ ಅಪ್ಪನ ಬರ್ಡೇ ಇತ್ತು. ಸೊ ಹಾಗಾಗಿ ಕೇಕ್ ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ನಮ್ಮ ಭದ್ರಾವತಿಲಿ ಇದೆ, ಇಲ್ಲಿ ಸ್ವಲ್ಪ ಚೆನ್ನಾಗಿರೋದು ಕೇಕ್ಸ್ ಮತ್ತು ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಸೊ ಹಂಗಾಗಿ ಇಲ್ಲೇ ತೊಗೊಂಡು ಹೋಗೋಣ ಅಂತ, ಹೆಂಗೂ ಬಂದಿದ್ವಲ್ಲ, ಸೊ ಇಲ್ಲೇ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇವಾಗ ಅಲ್ಲಿ ಕೇಕ್ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಈ ಸತಿ ಭದ್ರಾವತಿಗೆ ಹೋದಾಗ್ಲಂತೂ ಹೆವಿ ಅಂದರೆ ಹೆವಿ ಮಳೆ ಇತ್ತು. ಹೋಗ್ತಾನೂ ಅಷ್ಟೇ, ಬರ್ತಾನೂ ಅಷ್ಟೇ, ಒಂದು ಸ್ವಲ್ಪನೂ ಬಿಡುವೆ ಕೊಡ್ತಿರ್ಲಿಲ್ಲ. ಇವಾಗೆಲ್ಲೋ ಅಂದರೆ ನಾನು ಇಲ್ಲಿ ಇವಾಗ ಕೇಕ್ ತೊಗೊಳ್ಳೋಕ್ಕೆ ಇಲ್ಲಿ ಬಂದನಲ್ಲ, ಇವಾಗ ಸ್ವಲ್ಪ ಅಂದರೆ ಮಳೆ ಎಲ್ಲ ನಿಂತಿತ್ತು. ಹೆಂಗೆ ಅಂದರೆ ಬೆಳಗ್ಗೆ ತುಂಬ ಜೋರು ಮಳೆ ಬರೋದು, ಮತ್ತು ಮಧ್ಯಾಹ್ನ ಬರೋಲ್ಲ, ಮತ್ತು ನೈಟು ಜೋರು ಮಳೆ. ಸೊ ಆ ಥರ ಆಗಿತ್ತು. ಸೊ ಇವಾಗ ಮನೆಗೆ ಹೊರಟೆ, ಅಪ್ಪಂಗೆ ಕೇಕ್ ಕಟ್ ಮಾಡಿಸೋಣ ಅಂತ. ಬನ್ನಿ. ನೀವು ಯಾರಾದರೂ ನಮ್ಮ ಭದ್ರಾವತಿಯಿಂದ ವೀಡಿಯೋ ನೋಡ್ತಾ ಇದ್ದರೆ ಸೊ ನೋಡ್ಬೋದು ಇದು ರೋಡೆಲ್ಲ ಎಷ್ಟು ಖಾಲಿ ಇದೆ ಅಂತ. ಆವಾಗ ನಾವೆಲ್ಲ ಅಂದರೆ ಈಗ MPM ಎಲ್ಲ ಏನು ಕ್ಲೋಸ್ ಆಯಿತು. ಸೊ ಅದಾದಾಗಿಂದ ಪೇಪರ್ ಟೌನ್ ಅಂತೂ ಫುಲ್ಲು ಖಾಲಿ ಅನಿಸುತ್ತೆ. ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಸೊ ಗೈಸ್ ಇವಾಗ ಬಂದ್ವಿ, ರೀಚ್ ಆದ್ವಿ. ಅಪ್ಪನ ಬರ್ಡೇ ಇದೆ, ಆ ಬರ್ಡೇನ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ರಿಟರ್ನ್ ಆಗೋದು ಅಂತ. ಸೊ ತುಂಬ ಸ್ಟ್ರೆಸ್ ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಅಚ್ಚಿ ಸ್ಲೋ ಮೋಷನ್ ಏನು ಬೇಡ, ಫಾಸ್ಟಾಗಿ ಇವಾಗ ಫೋಟೋ ಕ್ಲಿಕ್ ಮಾಡಿ ಅಂದ್ರೆ ಇವಾಗ ಎಲ್ಲ ಕ್ಲಿಕ್ ಮಾಡ್ತಿರೋದು. ತಾಳಿ ಕಟ್ ಮಾಡಿ. 53 ವರ್ಷ ಹೇಳ್ಬಿಟ್ರ ವರ್ಷ ಎಷ್ಟು ಅಂತ ಹೇಳ್ಬಿಟ್ರ. ಸಾಕು ಅದನ್ನ ತಿನ್ಸಿ. ನಮ್ಮ ಅಪ್ಪನ ಬರ್ಡೇ ಇರೋದು ನಾಳೆ, ಆದರೆ ನಾವು ಇವತ್ತು ಮಾಡ್ತಾ ಇದ್ದೀವಿ ಬೆಂಗಳೂರಿಗೆ ಹೋಗ್ತಿರೋ ಕಾರಣ.
ರಾತ್ರಿ 12 ಗಂಟೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಮ್ಮ. ಬರ ಪೂಜೆ ಮಾಡ್ಕೊಳ. ನೀವು ಬರೋ ದಿವಸ ಮಳೆ, ಹೋಗೋ ದಿವಸ ಮಳೆ ಐತೆ. ಅದು ಕಟ್ ಮಾಡಿ. ಹ್ಯಾಪಿ ಬರ್ಡೇ. ನೋಡ್ರಿ ತಂದೆ ಮಗಳು ಕೊಟ್ಟಿರೋದು ಹಂಗೆ ಇಟ್ಕೋತಾರೆ. ರಾತ್ರಿ ರಾತ್ರಿ ನೋಡೋಣ ಅಂತ ತಂದೆ. ಹಂಗೆ ತೆಗೀರಿ. ಇನ್ಮೇಲೆ ನಮ್ಮ ಅಮ್ಮನ ಮೊಬೈಲ್ ಮುಟ್ಬೇಡಿ ನೀವು. ಹೊಸ ಮೊಬೈಲ್ ಬರ್ತಲ್ಲ ಬ್ರ್ಯಾಂಡ್ ಗೊತ್ತಲ್ಲಪ್ಪ. ಆನ್ ಮಾಡಿ. ಕೆಳಗಡೆ ಇದಪ್ಪ ತೋರಿಸಿ. ಬಿಡಪ್ಪ ಅಲ್ಲಿ ಆನ್ ಮಾಡಿ. ತೋರಿಸಿಲ್ಲ ಹಿಂಗೆ ತೋರಿಸಿ ಎದುರುಗಡೆ. ಈಗ ನನ್ನ ಮಗಳ ಪ್ರೀತಿಯಿಂದ ಕೊಟ್ಟಿರೋದು ಅಂತ. ತಗೋಬಾರ್ದು ಅಂತಿದ್ದೆ. ಮಗಳು 3 ವರ್ಷಕ್ಕಾದ್ರೂ ಸಿಕ್ಕಲ್ಲ. ನಮ್ಮ ಅಮ್ಮನ ಮೊಬೈಲ್ ಮುಟ್ಬೇಡಿ ಅಷ್ಟೇ. ನಾನೇನು ಮಾಡ್ತೀನಿ? 100% ಡೇಟಾ ನೀವೇ ಖಾಲಿ ಮಾಡೋದು. ಇಡೀ ರಾತ್ರಿ ನೋಡ್ತಾರೆ. ಅಲ್ಲ ಯಾಕೆ ಗೊತ್ತಾ, ಇಲ್ಲಿ ಬಂದ್ರೆ ಟಿವಿ ನೋಡೋದು ಬಿಡಲ್ಲ, ಧಾರಾವಾಹಿ ಪೇಷಂಟ್ ಇರ್ತಾರೆ. ನಾನು ಮಗದ್ ಬೇಕಾ ಏನೋ ಒಂದು ಅರ್ಧ ಗಂಟೆ ನ್ಯೂಸ್ ನೋಡೋಕ್ಕೂ ಬಿಡಲ್ಲ. ಅದಲ್ಲ ಕೆಳಗೆ. ಅಲ್ಲ ಇದು ಹೊಸ ಫೋಟೋ, ಫಸ್ಟ್ ಫೋಟೋ. ಏನೇ ಒಂದು ಫೋಟೋ ತೆಗೆದ್ಬಿಡು. ಸೆಲ್ಫಿ ತಕೊಳ್ಳಿ ಇಬ್ರದು. ಸೆಲ್ಫಿ ರಾಣಿ ಅಲ್ವಾ ನೀ ಕಾಟು. ತಕೋ. ಸೆಲ್ಫಿ ತಗೊಳ್ತಾರೆ ನೋಡಿ ಹೊಸ ಜೋಡಿ. ಹೊಸ ಮೊಬೈಲ್ ಫಸ್ಟ್ ಫೋಟೋ. ಮಗಳನ್ನ ಬಿಟ್ಟು ತಕೊಂತ ಇದ್ದಾರೆ. ಸೇರಿಸ್ಕೊಳ್ತಾರೆ. ಇದೇನಕ್ಕೆ ತೆಗ್ಸಿದೆ ಅಂತ, ಏನಕ್ಕೆ ಇದನ್ನ ತೆಗ್ಸ್ಕೊಂಡಿದ್ದು ಅಂದ್ರೆ ಇವಾಗಲೇ ಇವತ್ತು ನಾನು ಹೋಗ್ತಿದ್ದೀನಿ, ನಾಳೆ ತಿನ್ನಕ್ಕಾಗಲ್ಲ, ಅದಕ್ಕೆ ಇವಾಗಲೇ ನಿನಗೋಸ್ಕರ. ನನಗೂ ಇದಂದ್ರೆ ಇಷ್ಟ. ನಮಗೆ ಜಾಂಗೀರಪ್ಪ. ಜಾಂಗೀರ ಚಂಪಕರಿ ತಂದಾಗ ಬಿಡ್ತಾನೆ ಇರ್ಲಿಲ್ಲ, ಹಂಗೆ ತಿಂತಿದ್ರು. ಇವಾಗ ಸ್ನೇಹಿತ ಇದ್ದಾಗ ಕುಮಾರಣ್ಣ ಅವರು ತಂದ್ಕೊಡ್ತ ಅದು ತುಂಬಾ ಸ್ವೀಟ್ ಅಪ್ಪ, ಬೇಡ ನಂಗೆ. ಅಲ್ಲಿ ಅದು ಮೊಬೈಲ್ ಸಿಕ್ಕಿದೆ ಅಂತ ಅಲ್ವಾ, ಎಲ್ಲಿಲ್ಲಲಾರದ ಸಂಭ್ರಮ. ಬಾಯ್, ನಾಳೆ ವಿಶ್ ಮಾಡ್ತೀನಿ. 12 ಗಂಟೆಗೆ ಎದ್ದಿದ್ರೆ ಮಲ್ಕೊಂಡಿಲ್ಲ ಅಂದ್ರೆ ಇವತ್ತು ನೋಡ್ತಾ ಇರ್ತಾರೆ. ಸರಿ ಬಾಯ್, ಹೊಸ ನಂಬರಿಗೆ ಫೋನ್ ಮಾಡ್ತೀನಿ. ಬಾಯ್. ಅಲ್ಲಿಂದ ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿದ್ದಂಗೆ ಸೊ ನಮ್ಮ ಗ್ರೂಪ್ ನೀವು ನೋಡಿರ್ಬೋದು, ಅದರಲ್ಲಿ ಒಬ್ರದ್ದು ಬರ್ಡೇ ಇತ್ತು, ಹಾಗಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೊರಗಡೆ ಬಂದಿದ್ವಿ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.